ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕದ ಮೂವರು ಸೇರಿದಂತೆ ಒಟ್ಟು 66 ಮಂದಿಗೆ ಮೊದಲ ಹಂತದಲ್ಲಿ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದು ಕೇವಲ ಪ್ರಶಸ್ತಿ ಪ್ರದಾನ ಸಮಾರಂಭವಲ್ಲ, ಇದು ಮೌಲ್ಯಗಳಿಗೆ, ಜ್ಞಾನಕ್ಕೆ, ಸಂಸ್ಕೃತಿಗೆ ಮತ್ತು ನಿಸ್ವಾರ್ಥ ಸೇವೆಗೆ ಭಾರತ ನೀಡಿದ ಗೌರವ. ಈ ಅದ್ದೂರಿ ಸಮಾರಂಭದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2026ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವಾರು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಆದರೆ ಈ ಸಮಾರಂಭದಲ್ಲಿ ಕರ್ನಾಟಕದ ಹೆಸರನ್ನ ಹೆಮ್ಮೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಮೊಳಗಿಸಿದ ಮೂವರು ಸಾಧಕರು ಎಲ್ಲರ ಗಮನ ಸೆಳೆದರು. ಮೊದಲನೇದಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಪುಸ್ತಕ ಪ್ರೇಮಿ ಅಂಕೇಗೌಡ ಎಂ ಮತ್ತು ಸಮಾಜ ಸೇವಕಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ. ಒಬ್ಬರು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಜೀವಂತವಾಗಿಟ್ಟವರು, ಇನ್ನೊಬ್ಬರು ಪುಸ್ತಕಗಳನ್ನ ದೇವರಂತೆ ಆರಾಧಿಸಿ ಜ್ಞಾನದ ದಾಸೋಹ ಮಾಡಿದವರು, ಮತ್ತೊಬ್ಬರು ಸಾವಿರಾರು ನಿರ್ಗತಿಕರ ಬದುಕಿಗೆ ತಾಯಿಯಾದವರು. ಹಾಗಾದ್ರೆ ಈ ಮೂವರು ಮಹಾನ್ ವ್ಯಕ್ತಿಗಳು ಯಾರು? ಅವರ ಸಾಧನೆ ಎಷ್ಟು ಅಪರೂಪದ್ದಾಗಿದೆ? ಯಾಕೆ ದೇಶವೇ ಇವರಿಗೆ ಸಲಾಂ ಮಾಡ್ತಾ ಇದೆ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಅವಧಾನ ಕ್ಷೇತ್ರದ ಧ್ರುವತಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ. ಭಾರತೀಯ ಸಂಸ್ಕೃತಿಯ ಅತಿ ವಿಶಿಷ್ಟ ಮತ್ತು ಅಪರೂಪದ ಕಲಾ ಪ್ರಕಾರಗಳಲ್ಲಿ ಒಂದು ಅವಧಾನ. ಒಂದೇ ಸಮಯದಲ್ಲಿ ಅನೇಕ ಪ್ರಶ್ನೆಗಳು, ಸವಾಲುಗಳು, ಕಾವ್ಯ ರಚನೆ, ಸ್ಮರಣ ಶಕ್ತಿ ಮತ್ತು ತೀಕ್ಷ್ಣ ಚಿಂತನೆಗಳು ಸಮರ್ಥವಾಗಿ ನಿರ್ವಹಿಸುವ ಅಸಾಮಾನ್ಯ ಕಲಾ ಪ್ರಕಾರವಿದು. ಲೇಖನಿ ಇಲ್ಲ, ಕಾಗದ ಇಲ್ಲ, ಯಾವುದೇ ಸಹಾಯವಿಲ್ಲದೆ ಈ ಅಪರೂಪದ ಕಲೆಯನ್ನ ಕನ್ನಡದಲ್ಲಿ ಪುನರುಜ್ಜೀವನಗೊಳಿಸಿದ ಮಹಾನ್ ವಿದ್ವಾಂಸರಾದವರು ಶತಾವಧಾನಿ ಆರ್ ಗಣೇಶ್. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 1300ಕ್ಕೂ ಹೆಚ್ಚು ಅಷ್ಟಾವಧಾನಗಳು ಮತ್ತು 5 ಶತಾವಧಾನಗಳನ್ನು ಯಶಸ್ವಿಯಾಗಿ ನಡೆಸಿದ ಸಾಧನೆ ಇವರದ್ದು. ಅವಧಾನ ಕಲೆಯ ಎಲ್ಲ ಪ್ರಕಾರಗಳಲ್ಲೂ ಪರಿಣತಿ ಹೊಂದಿರುವ ಡಾಕ್ಟರ್ ಗಣೇಶ್ ಅವರು ಈ ಕ್ಷೇತ್ರಕ್ಕೆ ಹಲವು ಹೊಸ ಆಯಾಮಗಳನ್ನು ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಭಾರತೀಯ ಜ್ಞಾನ ಪರಂಪರೆಯ ಪರಿಚಯ ಮಾಡಿಕೊಟ್ಟ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಅವರ ಸಾಧನೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜಾಗತಿಕ ಮಟ್ಟದಲ್ಲೂ ಭಾರತೀಯ ಬೌದ್ಧಿಕ ಸಾಮರ್ಥ್ಯದ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ಅವರ ಅಪಾರ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪುಸ್ತಕದ ಮನೆಯ ಮ್ಯಾಜಿಕ್ ಅಂಕೇಗೌಡರ ಜ್ಞಾನ ತಪಸ್ಸಿಗೆ ಪದ್ಮಶ್ರೀ. ಸಾಮಾನ್ಯವಾಗಿ ಜನರು ಜೀವನ ಪೂರ್ತಿ ದುಡಿದು ಮನೆ ಕಟ್ತಾರೆ, ಆಸ್ತಿ ಮಾಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ತಾರೆ. ಆದರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಂಕೇಗೌಡ ಎಂಬವರು ಮಾತ್ರ ತಮ್ಮ ಜೀವನವನ್ನೇ ಪುಸ್ತಕಗಳಿಗಾಗಿ ಮೀಸಲಿಟ್ಟವರು. ಅವರ ಕನಸು ಹಣವಲ್ಲ, ಜ್ಞಾನ. ಅವರ ಆಸ್ತಿ ಜಮೀನುಗಳಲ್ಲ, ಪುಸ್ತಕಗಳು. ಕಳೆದ 5 ದಶಕಗಳಿಂದ ಅಂಕೇಗೌಡರು ದೇಶದ ನಾನಾ ಭಾಗಗಳಿಗೆ ಅಲೆಮಾರಿಗಳಂತೆ ಸುತ್ತಾಡಿ ಅಪರೂಪದ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. ತಮ್ಮ ವೈಯಕ್ತಿಕ ಆದಾಯವನ್ನೇ ಸಂಪೂರ್ಣವಾಗಿ ಪುಸ್ತಕಗಳ ಖರೀದಿಗೆ ವಿನಿಯೋಗಿಸಿದ್ದಾರೆ. ಇಂದು ಅವರ ಬಳಿ ಇರುವ ಪುಸ್ತಕಗಳ ಸಂಖ್ಯೆ ಕೇಳಿದ್ರೆ ಅಚ್ಚರಿಯಾಗುತ್ತೆ. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳ ಅಪರೂಪದ ಗ್ರಂಥಗಳು ಇಲ್ಲಿ ದೊರೆಯುತ್ತೆ. ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ, ತತ್ವಶಾಸ್ತ್ರ, ಸಂಗೀತ, ವಿಜ್ಞಾನ, ಭೂಗೋಳ, ಸಮಾಜ ವಿಜ್ಞಾನ ಹೀಗೆ ಅನೇಕ ವಿಷಯಗಳ ಅಮೂಲ್ಯ ಜ್ಞಾನ ಸಂಪತ್ತು ಇಲ್ಲಿ ಸಂಗ್ರಹವಾಗಿದೆ. ಅತ್ಯಂತ ವಿಶೇಷ ಏನಪ್ಪಾ ಅಂದ್ರೆ ಈ ಗ್ರಂಥಾಲಯಕ್ಕೆ ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಯಾರು ಬೇಕಾದರೂ ಬರಬಹುದು, ಓದಬಹುದು, ಜ್ಞಾನ ಪಡೆಯಬಹುದು. ಅವರ ನಿವಾಸವೇ ಇಂದು ಪುಸ್ತಕ ಮನೆ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಹಣಕ್ಕಾಗಿ ಓಡುವ ಜಗತ್ತಿನಲ್ಲಿ ಜ್ಞಾನ ಹಂಚುವುದನ್ನೇ ಜೀವನದ ಸಾರ್ಥಕತೆ ಎಂದು ನಂಬಿದ ಅಂಕೇಗೌಡರ ಸೇವೆ ನಿಜಕ್ಕೂ ಪ್ರೇರಣಾದಾಯಕ. ಅವರ ಈ ಅಸಾಮಾನ್ಯ ಜ್ಞಾನ ದಾಸೋಹವನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. 5 ದಶಕಗಳ ಮಾನವೀಯ ಸೇವೆ ಅಮ್ಮ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ. ಸಮಾಜದಲ್ಲಿ ಅನೇಕರು ತಮ್ಮ ಕುಟುಂಬಕ್ಕಾಗಿ ಬದುಕ್ತಾರೆ, ಕೆಲವರು ತಮ್ಮ ಕನಸುಗಳಿಗಾಗಿ ಬದುಕ್ತಾರೆ. ಆದರೆ ಕೆಲ ಅಪರೂಪದ ವ್ಯಕ್ತಿಗಳು ಮಾತ್ರ ಇಡೀ ಸಮಾಜವನ್ನೇ ತಮ್ಮ ಕುಟುಂಬವನ್ನಾಗಿ ಮಾಡಿಕೊಳ್ತಾರೆ. ಅಂಥ ಅಪರೂಪದ ವ್ಯಕ್ತಿತ್ವವೇ ಎಸ್.ಜಿ. ಸುಶೀಲಮ್ಮ. ಬೆಂಗಳೂರಿನ ಪ್ರಸಿದ್ಧ ಸುಮಂಗಲಿ ಸೇವಾ ಆಶ್ರಮ ಸಂಸ್ಥೆಯ ಮೂಲಕ ಕಳೆದ 5 ದಶಕಗಳಿಂದ ಸಾವಿರಾರು ನಿರ್ಗತಿಕರ ಬದುಕಿಗೆ ಆಶಾಕಿರಣವಾಗಿದ್ದಾರೆ. ಅನಾಥ ಮಕ್ಕಳು, ಸಂಕಷ್ಟದಲ್ಲಿರುವ ಮಹಿಳೆಯರು, ಹಿರಿಯ ನಾಗರಿಕರು, ಬಡ ಕುಟುಂಬಗಳು, ವನವಾಸಿಗಳು ಇವರ ಸೇವೆಗೆ
ಸೇವೆಗೆ ತಮ್ಮ ಸಂಪೂರ್ಣ ಜೀವನವನ್ನೇ ಸಮರ್ಪಿಸಿಕೊಂಡಿರುವ ಕಾರಣ ಎಲ್ಲರೂ ಅವರನ್ನ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಾರೆ. ಅವರ ನೇತೃತ್ವದಲ್ಲಿ ಹಲವು ಮಹತ್ವದ ಸಮಾಜಮುಖಿ ಯೋಜನೆಗಳು ನಡೀತಾ ಇವೆ. ಪ್ರೇಮಾನಂದ ಮಕ್ಕಳ ಕುಟೀರ ಮೂಲಕ ಅನಾಥ ಬಾಲಕಿಯರಿಗೆ ಆಶ್ರಯ, ಬಸವಾನಂದ ಹಿರಿಯ ಪ್ರಾಥಮಿಕ ಶಾಲೆ ಮೂಲಕ ಶಿಕ್ಷಣ, ಸುಮಂಗಲಿ ಸೇವಾಶ್ರಮ ಬಾಲಕಿಯರ ಪ್ರೌಢಶಾಲೆಯ ಮೂಲಕ ಸಬಲೀಕರಣ, ಕಣ್ಮನಿ ಕಿಂಡರ್ಗಾರ್ಟನ್ ಮೂಲಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ. ಇಷ್ಟೇ ಅಲ್ಲ, ಸಂಕಷ್ಟದಲ್ಲಿರುವ ಮಹಿಳೆಯರಿಗಾಗಿ ಸೌಹಾರ್ದ ಆಶ್ರಯ ತಾಣ, ಹಿರಿಯ ಮಹಿಳೆಯರಿಗಾಗಿ ಪುಣ್ಯಕೋಟಿ ವಾನಪ್ರಸ್ಥಾಶ್ರಮ, ಉಚಿತ ಆರೋಗ್ಯ ಸೇವೆ ಮತ್ತು ಮಾನಸಿಕ ಆರೈಕೆಗಾಗಿ ಪಾಲಿಕ್ಲಿನಿಕ್ಗಳನ್ನು ಸ್ಥಾಪಿಸಲಾಗಿದೆ. ಇದು ಕೇವಲ ಸೇವೆಯಲ್ಲ, ಮಾನವೀಯತೆಯ ಜೀವಂತ ರೂಪ. ಸಾವಿರಾರು ಜನರ ಬದುಕಿನಲ್ಲಿ ಬೆಳಕು ತಂದ ಈ ತಾಯಿಯ ಸೇವೆಗೆ ರಾಷ್ಟ್ರವೇ ತಲೆಬಾಗಿದ್ದು ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲಾಗಿದೆ. ಕರ್ನಾಟಕಕ್ಕೆ ಹೆಮ್ಮೆ ತಂದ 3 ಮಹಾನ್ ವ್ಯಕ್ತಿಗಳು. ಒಬ್ಬರು ಜ್ಞಾನವನ್ನ ಉಳಿಸಿದ್ರೆ, ಮತ್ತೊಬ್ಬರು ಸಂಸ್ಕೃತಿಯನ್ನ ಉಳಿಸಿದ್ರು, ಇನ್ನೊಬ್ರು ಮಾನವೀಯತೆಯನ್ನ ಉಳಿಸಿದ್ರು. ಈ 3 ಸಾಧಕರು ನಮಗೆ ಒಂದು ದೊಡ್ಡ ಪಾಠ ಕಲಿಸ್ತಾರೆ. ನಿಜವಾದ ಸಾಧನೆ ಅಂದ್ರೆ ಹಣ ಅಥವಾ ಖ್ಯಾತಿ ಅಲ್ಲ, ಸಮಾಜಕ್ಕೆ ನಾವು ನೀಡುವ ಕೊಡುಗೆ. ಇಂದಿನ ಯುವ ಪೀಳಿಗೆಗೆ ಇವರ ಜೀವನವೇ ಒಂದು ಪ್ರೇರಣೆ. ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳನ್ನ ಉಳಿಸಿದ ಅಂಕೇಗೌಡ, ಮರೆಯಾಗುತ್ತಿದ್ದ ಅವಧಾನ ಕಲೆಗೆ ಹೊಸ ಜೀವ ತುಂಬಿದ ಡಾಕ್ಟರ್ ಆರ್ ಗಣೇಶ್, ನಿರ್ಗತಿಕರಿಗೆ ತಾಯಿಯಾದ ಸುಶೀಲಮ್ಮ, ಈ 3 ಕರ್ನಾಟಕದ ಹೆಮ್ಮೆಯ ಪ್ರತೀಕಗಳಾಗಿದ್ದಾರೆ. ಭಾರತ ಸರ್ಕಾರ ನೀಡಿದ್ದ ಪದ್ಮ ಪ್ರಶಸ್ತಿ ಕೇವಲ ಇವರಿಗಷ್ಟೇ ಅಲ್ಲ, ಕರ್ನಾಟಕದ ಸಂಸ್ಕೃತಿ, ಜ್ಞಾನ ಮತ್ತು ಮಾನವೀಯ ಮೌಲ್ಯಗಳಿಗೆ ದೊರೆತ ಗೌರವವಾಗಿದೆ. ಇದು ಸಾಧಕರ ಕಥೆಯಷ್ಟೇ ಅಲ್ಲ, ಸಮಾಜವನ್ನ ಬದಲಾಯಿಸುವ ನಿಸ್ವಾರ್ಥ ಸೇವೆಯ ಶಕ್ತಿಯ ಕಥೆ.